ಬೀಜಾಕ್ಷರ ಎಂದು ಪರಿಗಣಿಸಲಾಗುತ್ತದೆ. ಇದು ಸಮೃದ್ಧಿ, ಸೌಂದರ್ಯ, ಭಾಗ್ಯ, ಸಾಮರಸ್ಯ, ಪೋಷಣೆ, ಸಮೃದ್ಧಿಯನ್ನು ಪ್ರತಿನಿಧಿಸುತ್ತದೆ. ಇದನ್ನು ಪ್ರತಿದಿನ 108 ಬಾರಿ ಜಪಿಸುವುದು ಶುಭ ಎಂದು ನಂಬಲಾಗಿದೆ. ಕುಬೇರನನ್ನು ಸಂಪತ್ತಿನ ದೇವರು ಎಂದು ಪೂಜಿಸಲಾಗುತ್ತದೆ. ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯೇ ಧನಧಾನ್ಯಂ ಸಮೃದ್ಧಿಂ ಮೇ ದೇಹಿ ದಪಾಯ ಸ್ವಾಹ. ಈ ಮಂತ್ರವನ್ನು ಸಮೃದ್ಧಿ ಮತ್ತು ಆರ್ಥಿಕ ಸ್ಥಿರತೆಗಾಗಿ ಪಠಿಸಲಾಗುತ್ತದೆ. ಈ ಮಂತ್ರಗಳನ್ನು ಬಿಟ್ಟು ಇನ್ನು ಶ್ರೀ ಮಹಾಲಕ್ಷ್ಮಿ ಗಾಯತ್ರಿ ಮಂತ್ರ, ವಿಷ್ಣು ಸಹಸ್ರನಾಮ, ಅಷ್ಟಲಕ್ಷ್ಮಿ ಸ್ತೋತ್ರ ಇವುಗಳನ್ನು ಕೂಡ ಹಣಕ್ಕೆ ಮತ್ತು ಸಂಪತ್ತಿಗೆ ಶಕ್ತಿಶಾಲಿ ಮಂತ್ರಗಳು ಎಂದು ನಂಬಲಾಗಿದೆ. ಕೊನೆಯದಾಗಿ ಪ್ರಾಚೀನ ಗ್ರಂಥಗಳು ಶಾಶ್ವತ ಸಮೃದ್ಧಿಯು ಮಂತ್ರವನ್ನು ಪಠಿಸುವುದಕ್ಕಿಂತ ಹೆಚ್ಚಿನದನ್ನು ಅವಲಂಬಿಸಿರುತ್ತದೆ ಎಂದು ಪದೇ ಪದೇ ಒತ್ತಿ ಹೇಳುತ್ತವೆ. ಧರ್ಮವಿಲ್ಲದ ಧನ ಕೊನೆಗೆ ದುಃಖವನ್ನು ತರುತ್ತದೆ. ಆದ್ದರಿಂದ ಲಕ್ಷ್ಮಿಯನ್ನು ಆಹ್ವಾನಿಸುವ ಮೊದಲು ನಮ್ಮ ಜೀವನದಲ್ಲಿ ಸತ್ಯ, ದಾನ, ಧರ್ಮ, ವಿನಯತೆ, ಕೃತಜ್ಞತೆ ಮತ್ತು ಕಠಿಣ ಪರಿಶ್ರಮಕ್ಕೆ ಸ್ಥಾನವನ್ನು ನೀಡಬೇಕು. ಅಲ್ಲಿ ಲಕ್ಷ್ಮಿಯು ಶಾಶ್ವತವಾಗಿ ನೆಲೆಸುತ್ತಾಳೆ ಎಂದು ನಂಬಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.